ನಿಮಗೆ ಟೆನ್ಷನ್ ಹೆಚ್ಚಾದಾಗ ಅಥವಾ ಮನೆಗೆ ಯಾರೋ ಬರ್ತಾರೆ, ಕೆಲಸ ಹೆಚ್ಚಾಯಿತು ಅಂದಾಗ ಕುತ್ತಿಗೆ ನೋವು, ಸೊಂಟ ನೋವು ಕಾಣಿಸ್ಕೊಳ್ಳೋದನ್ನ ಗಮನಿಸಿದೀರಾ? ಮಾನಸಿಕ ಒತ್ತಡಕ್ಕೂ ನೋವಿಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ಅದಕ್ಕೋಸ್ಕರ ಈ ಟೆನ್ಷನ್ ಹೆಚ್ಚಾದಾಗ ಮಾಂಸಖಂಡ ಬಿಗಿತ ಆಗ್ಬಿಡೋದು, ಉರಿಯೂತ ದೇಹದಲ್ಲಿ ಹೆಚ್ಚಾಗುವಂತಹದ್ದು, ನೋವು ಆಗುವಂತಹ ಕೆಮಿಕಲ್ ರಿಯಾಕ್ಷನ್ ದೇಹದಲ್ಲಿ ಕಾಣಿಸ್ಕೊಳ್ಳೋದೆಲ್ಲ ಆಗ್ತಾ ಹೋಗುತ್ತೆ. ಅದಕ್ಕೆ ಎಷ್ಟು ಮಾತ್ರೆ ತಗೊಂಡು ವ್ಯಾಯಾಮ ಮಾಡ್ಕೊಂಡು ನೋವನ್ನು ಸರಿಪಡಿಸ್ಕೊಂಡ್ರು ಮತ್ತೆ ಮತ್ತೆ ಅದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಮಾನಸಿಕ ಒತ್ತಡದಿಂದ ನಿಮ್ಗೆ ನೋವು ಬರಬಾರದು ಅಂತಂದ್ರೆ ನೆಕ್ಸ್ಟ್ 10 ನಿಮಿಷದಲ್ಲಿ ಈ ಒತ್ತಡ, ಟೆನ್ಷನ್ ಅನ್ನುವಂಥದ್ದು ಕುತ್ತಿಗೆಯಲ್ಲಿ, ಭುಜದಲ್ಲಿ, ಸೊಂಟದಲ್ಲಿ ಹೇಗೆ ಕಾಣಿಸ್ಕೊಡುತ್ತೆ, ಯಾಕೆ ಕಾಣಿಸ್ಕೊಡುತ್ತೆ, ಈ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾದಾಗ ನೋವು ಯಾಕೆ ಹೆಚ್ಚಾಗುತ್ತೆ, ಹೊಟ್ಟೆ ಬೊಜ್ಜೆ ಹೆಚ್ಚಾಗುವಂತಹ ಕಾರಣ ಏನು, ಅಷ್ಟೇ ಅಲ್ಲದೆ ಅದನ್ನ ಸರಿಪಡಿಸ್ಕೊಳ್ಳೋಕೆ 2 ನಿಮಿಷದಲ್ಲಿ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಮೈಕೆ ನೋವು ದಿನ ಆಗ್ತಾ ಇರುತ್ತೆ ಅಂದ್ರೆ ಈ ವಿಡಿಯೋ ನಿಮ್ಗೆ ಮಾಡಿರೋದು. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಿಮಗೊಂದು ಗಾದೆ ಗೊತ್ತು, ಎಲ್ಲರ ಮನೆ ದೋಸೆ ತೂತೆ ಅಂತ. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಈಗಿನ ಪ್ರಪಂಚದಲ್ಲಿ ಟೆನ್ಷನ್, ಮಾನಸಿಕ ಒತ್ತಡ ಹೆಚ್ಚು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಸೊ ಈ ಟೆನ್ಷನ್ ಬಂದಾಗ, ಮಾನಸಿಕ ಒತ್ತಡ ಬಂದಾಗ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಣ. ಈ ಟೆನ್ಷನ್ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಲಿನ್ ಅನ್ನುವಂತಹ 2 ಹಾರ್ಮೋನ್ಗಳು, ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ. ಇದಾದ ತಕ್ಷಣ ನಮ್ಮ ದೇಹದಲ್ಲಿ ಫೈಟ್ ಆರ್ ಫ್ಲೈಟ್ ಅಂತ, ಅಂದ್ರೆ ಸರ್ವೈವಲ್ ಮೋಡ್ಗೆ ಹೋಗ್ಬಿಡುತ್ತೆ. ಅಂದ್ರೆ ನಮ್ಮ ಪೂರ್ವಜರೆಲ್ಲರೂ ಕಾಡಲ್ಲಿ ಇರ್ತಾ ಇದ್ರು. ಕಾಡಲ್ಲಿ ಸಡನ್ ಆಗಿ ಯಾವಾಗ್ಲೂ ನಾವು ಎಚ್ಚರವಾಗಿರ್ಬೇಕಿತ್ತು. ಈಗ ಒಂದು ಹುಲಿ ಬಂದು ನಮ್ ತಿನ್ಕೊಂಡು ಹೋಗ್ಬೋದು, ಯಾವ್ದೋ ಒಂದು ಪ್ರಾಣಿ ಬಂದು ನಮ್ನ ಅಟ್ಯಾಕ್ ಮಾಡ್ಬೋದು, ಅಥವಾ ನನ್ನ ಜೀವಕ್ಕೆ ಏನೋ ತೊಂದರೆ ಆಗ್ಬಹುದು ಅಂತ ಸಡನ್ ಆಗಿ ಅವರು ಎಚ್ಚರವಾಗಿರ್ತಾ ಇದ್ರು. ಅಂದ್ರೆ ಆ ಸಮಯದಲ್ಲಿ ಯಾವ ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೋ, ನಮ್ಗೆ ಮಾನಸಿಕ ಟೆನ್ಷನ್ ಆದಾಗ ಇದೇ ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ. ಅವಾಗ ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಸಡನ್ ಆಗಿ ಬಿಗಿ ಆಗ್ಬಿಡುತ್ತೆ. ಕುತ್ತಿಗೆ ಮಾಂಸಖಂಡಗಳು, ಭುಜದ ಮಾಂಸಖಂಡಗಳು, ಸೊಂಟದ ಮಾಂಸಖಂಡಗಳು ಟೆನ್ಷನ್ ಆದಾಗ, ನನಗೆ ಕೆಲಸದ ಒತ್ತಡ ಹೆಚ್ಚಾದಾಗ, ಯಾರೋ ನಮ್ಗೆ ಮನೆಗೆ ಬರ್ತಾರೆ, ಬಾಸ್ ಏನೋ ನನಗೆ ಪ್ರಶ್ನೆ ಕೇಳ್ತಾರೆ, ಟೀಚರ್ ನನಗೆ ಪ್ರಶ್ನೆ ಕೇಳ್ತಾರೆ, ಇವತ್ತು ಎಕ್ಸಾಮ್ ಇದೆ ಅಂತಿದ್ದಾಗ, ಏನೋ ಈ ತರ ಸಡನ್ ಆಗಿ ಮನಸ್ಸಿಗೆ ಒತ್ತಡ ಕೊಡುವಂತಹ ಸಿಚುವೇಶನ್ ಬಂದಾಗ ಈ ತರ ಮಾಂಸಖಂಡಗಳು ಟೈಟ್ ಆಗ್ಬಿಡಬಹುದು. 2ನೇದು ಹೃದಯದ ಬಡಿತ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ 70 ರಿಂದ 75 ಸಲ 1 ನಿಮಿಷಕ್ಕೆ ಹೃದಯ ಬಡಿಯುತ್ತೆ. ಆದ್ರೆ ಈ ತರ ಟೆನ್ಷನ್ ಆದಾಗ 100, 120, 130 ಸಲ ಬಡಿಯುವಂತದ್ದು ಆಗ್ಬಿಡ್ಬೋದು. ಶಾಲೋ ಬ್ರೀದಿಂಗ್, ನಾವು ನಿಧಾನವಾಗಿ ದೀರ್ಘವಾಗಿ ಉಸಿರಾಡೋದನ್ನ ಬಿಟ್ಟು ಬೇಗ ಬೇಗ ಸಣ್ಣ ಸಣ್ಣ ಉಸಿರು ತಗೋತಾ ಹೋಗ್ತೀವಿ, ಈ ತೊಂದರೆ ಆಗ್ಬಿಡಬಹುದು. 4ನೇದು ನಮ್ಮ BP ಹೆಚ್ಚಾಗ್ಬಿಡುತ್ತೆ. ಸಡನ್ ಆಗಿ ಸಣ್ಣ ಸಣ್ಣ ಹೃದಯದ ಬಡಿತ ಹೆಚ್ಚಾಗುತ್ತೆ. ನಮ್ಮ ಶಾಲೋ ಬ್ರೀದಿಂಗ್ ಆದ ತಕ್ಷಣ, ಟೆನ್ಷನ್ ಆದ ತಕ್ಷಣ BP ಸಡನ್ ಆಗಿ ಹೆಚ್ಚಾಗ್ಬಿಡುತ್ತೆ. ಈ ಎಲ್ಲ ತೊಂದರೆಗಳಾದಾಗ ನಮ್ಮ ಮಾಂಸಖಂಡಗಳು ಮೈಕ್ರೋಸ್ಪಾಸಮ್ಗೆ ಹೋಗ್ಬಿಡುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಇದೇ ತರ ಆಗ್ತಾ ಇದೆ ಅಂತ ಇದ್ದಾಗ ಆ ಮಾಂಸಖಂಡಗಳು ಸಡನ್ ಆಗಿ ಟೈಟ್ ಆಗೋದು, ಸ್ವಲ್ಪ ಫ್ರೀ ಆಗೋದು, ಟೈಟ್ ಆಗೋದು, ಫ್ರೀ ಆಗೋದು ಕಂಟಿನ್ಯೂ ಆಗ್ತಾ ಹೋಗ್ಬಿಡ್ಬೋದು. ಅದರಲ್ಲಿ ರಕ್ತ ಸಂಚಾರ ಕಡಿಮೆ ಆಗುವಂಥದ್ದು, ಅಂದ್ರೆ ಆ ಮಾಂಸಖಂಡಕ್ಕೆ ಹೋಗುವಂತಹ ರಕ್ತ ಸಂಚಾರ ಸ್ಪಾಸಮ್ ಆಗಿ ಟೈಟ್ ಆದಾಗ ಕಡಿಮೆ ಆಗುವಂಥದ್ದು ಆಗ್ಬಿಡ್ಬೋದು. ಪೇನ್ ಕಾಸಿಂಗ್ ಕೆಮಿಕಲ್ಸ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ನೋವು ಕಾರಕ ಕಣಗಳಿರುತ್ತೆ, ಸಬ್ಸ್ಟೆನ್ಸ್ P ಅಂತ ಒಂದು ನೋವು ಕಾರಕ ಕಣಗಳು ಬರುತ್ತೆ. ಅದೆಲ್ಲ ಕಣಗಳು ಅದರಲ್ಲೇ ಉಳ್ಕೊಂಡ್ಬಿಟ್ಟಾಗ ನೋವು ಇನ್ನೂ ಹೆಚ್ಚು ನಮಗೆ ಭಾಸವಾಗುವಂತಹ ಪರಿಸ್ಥಿತಿ ಬಂದ್ಬಿಡ್ಬೋದು. ಸೊ ಈ 3 ಮುಖ್ಯವಾದ ಕಾರಣಗಳಿಂದ ನೋವು ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಕ್ರಾನಿಕ್ ಪೇನ್, ಇದೇ ಪದೇ ಪದೇ ಆಗ್ತಾ ಇದೆ ಅಂತ ಇದ್ದಾಗ ಬಿಗಿತ ಬರುತ್ತೆ. ನನ್ಗೆ ಎಲ್ಲ ಇಡೀ ದೇಹದಲ್ಲಿ ಕುತ್ತಿಗೆ ನೋವು, ಸೊಂಟ ನೋವು, ಭುಜ ನೋವು, ಈ ತೊಂದರೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ. ಉದಾಹರಣೆಗೆ ನೋಡೋಣ, ಒಬ್ಬ ಟೀಚರ್ ನಂತರ ಬರ್ತಾ ಇದ್ರು. ಅವ್ರಿಗೆ ಕುತ್ತಿಗೆ ನೋವು, ಭುಜ ನೋವು ಅಂತ ಯಾವಾಗ್ಲೂ ಪದೇ 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 ಬರ್ತಾ ಇದ್ರು. ಅವ್ರಿಗೆ ನಾನು ವ್ಯಾಯಾಮ ಮಾತ್ರೆ ಎಷ್ಟು ಕೊಟ್ರು ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಡಾಕ್ಟ್ರೆ, ಮತ್ತೆ ನನಗೆ ಪ್ರತಿ ತಿಂಗಳು 8ನೇ ತಾರೀಕು 10ನೇ ತಾರೀಕು ಹಂಗೆ ನನಗೆ ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ನೋಡ್ತಾ ಇದ್ರೆ ಆ ಟೈಮಲ್ಲಿ ಅವ್ರ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆ ಟೈಮಲ್ಲಿ ಬರ್ತಾ ಇತ್ತು. ಪೇರೆಂಟ್ ಟೀಚರ್ ಮೀಟಿಂಗ್ ಬಂತು ಅಂತ ತಕ್ಷಣ ಪೇರೆಂಟ್ಸ್ ನನ್ನ ಟೀಚಿಂಗ್ ಬಗ್ಗೆ ಏನಾದ್ರು ಹೇಳ್ತಾರೇನೋ ಅನ್ನುವಂತಹ ಭಯ, ಆ ಟೆನ್ಷನ್ ಅವ್ರಿಗೆ ಕಾಡ್ತಾ ಇತ್ತು. ಅದೇ ತರ ಈಗ ಆಫೀಸಿಗೆ ಹೋಗೋರು ಇರಬಹುದು, ಆಫೀಸಲ್ಲಿ ಬಾಸ್ ಏನೋ ಹೇಳ್ತಾರೆ, ಅಥವಾ ಯಾವಾಗೋ ನಂದು ಪರ್ಫಾರ್ಮೆನ್ಸ್ ರಿವ್ಯೂ ಇದೆ, ಆ ಸಮಯದಲ್ಲಿ ಅವ್ರಿಗೆ ನೋವು ಹೆಚ್ಚಾಗುವಂಥದ್ದು ಆಗ್ಬಹುದು. ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಹಬ್ಬ ಬಂತು, ಹಬ್ಬದಲ್ಲಿ ಮನೆ ಕ್ಲೀನಿಂಗ್ ಮಾಡಬೇಕು, ಇಷ್ಟು ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡಬೇಕು, ಅವಾಗ ನೋವು ಹೆಚ್ಚಾಗುವಂಥದ್ದನ್ನ ನೀವು ಗಮನಿಸಿರ್ಬಹುದು. ಅದೇ ರೀತಿ ಈಗ ಟೀಚರ್ಸ್ಗೆಲ್ಲರಿಗೂ ಈಗ ಜನಗಣತಿಗೆ ಹಾಕಿದ್ರು. ಜನಗಣತಿ ಬಂತು ಅಂದ ತಕ್ಷಣ, ಈ ಸೆನ್ಸಸ್ ಇದೆ ಅಂದ ತಕ್ಷಣ ನನಗೆ ಕೆಲಸ ಮಾಡ್ಬೇಕಲ್ಲ ಅನ್ನುವಂತ ಆ ಮಾನಸಿಕ ಒತ್ತಡದಿಂದ ಮತ್ತೆ ನನಗೆ ಕುತ್ತಿಗೆ ನೋವು, ಸೊಂಟ ನೋವು, ಡಾಕ್ಟ್ರೆ ನನಗೆ ಸರ್ಟಿಫಿಕೇಟ್ ಕೊಡಿ ಅಂತ ಡಾಕ್ಟರ್ ಹತ್ರ ಹೋಗುವಂತದ್ದು ಲೈನ್ ಹಚ್ಬಿಡ್ತಾರೆ. ಸೊ ಈ ತರ ತೊಂದರೆ ಆಗುವಂತದ್ದು ಮಾನಸಿಕ ಒತ್ತಡ ಇದ್ದಾಗ ನಮ್ಮ ದೇಹದ ಮೇಲೆ ಕಾಣಿಸ್ಕೊಳ್ಳುವಂತದ್ದು. ಎಷ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟರು ಮತ್ತೆ ಮತ್ತೆ ಆ ನೋವು ಬರ್ತಾ ಇರುತ್ತೆ. ಈಗ ನಾನು ನಿಮ್ಗೆ ಒಂದು 2 ನಿಮಿಷದ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಸುಲಭವಾಗಿ ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆರಾಮಾಗಿ ನನ್ನ ಜೊತೆ ಇದನ್ನ ನೀವು ಮಾಡ್ಬೋದು. ಒಂದು ಕುರ್ಚಿ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಬೆನ್ನು ಹುರಿ ನೇರವಾಗಿ ಇಟ್ಕೊಂಡಿರ್ಬೇಕು. ಭುಜ ಅನ್ನುವಂಥದ್ರಲ್ಲಿ ಆ ಬಿಗಿತ ಎಲ್ಲ ಹೋಗ್ಬಿಟ್ಟು ನಿಧಾನವಾಗಿ ಭುಜವನ್ನ ರಿಲ್ಯಾಕ್ಸ್ ಮಾಡಿ. ಭುಜ ಆರಾಮಾಗಿ ಎಷ್ಟು ಬೀಳುತ್ತೋ ಕೆಳಗಡೆ ಬಿದ್ಬಿಡ್ಬೇಕು. ಅಂದ್ರೆ ನಮ್ಮ ಕಿವಿಯಿಂದ ಭುಜ ದೂರ ಆಗ್ತಾ ಬರ್ಬೇಕು ಅಂತ ಹೇಳ್ಬೋದು. ಈ ತರ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಡ್ತಾ
ಭುಜವನ್ನ ಹಿಂದಕ್ಕೆ ಹೇಳ್ಕೊಳ್ಳಿ. ಹಿಂದಕ್ಕೆ ಎಷ್ಟು ಹಿಂದಕ್ಕೆ ಹೋಗುತ್ತೋ ಹಿಂದಕ್ಕೆ ಹೇಳ್ಕೊಂಡು 5 ತನಕ ಎಣಿಸೋದು. 1 2 3 4 5. ಫ್ರೀಯಾಗಿ ಬಿಟ್ಬಿಡಿ. ಅದೇ ರೀತಿ ನಿಧಾನವಾಗಿ ಭುಜವನ್ನ ಮುಂದಕ್ಕೆ ಮಾಡೋದು. 1 2 3 4 5. ನಿಧಾನ ಬಿಡಿ. ಈ ತರ ಒಂದ್ಸಲ ಮಾಡಿ ಬಿಟ್ಟ ನಂತರ ನಮ್ಗೆ ಕುತ್ತಿಗೆಯಲ್ಲಿ ಭುಜದಲ್ಲಿ ಆ ಬಿಗಿತ ಹೋಗೋದನ್ನ ನಾವು ಅನುಭವಿಸಬಹುದು. ಇದನ್ನ 2 ಸಲ ನಾವು ರಿಪೀಟ್ ಮಾಡಬೇಕು. ನಿಧಾನವಾಗಿ ಹಿಂದಕ್ಕೆ ಎಳೆಯೋದು. 1 2 3 4 5. ರಿಲ್ಯಾಕ್ಸ್ ಮಾಡಿ, ಭುಜ ಅಲ್ಲಿರುವಂತಹ ಟೆನ್ಷನ್ ಎಲ್ಲ ಫ್ರೀ ಆಗ್ಬೇಕು. ನಿಧಾನವಾಗಿ ಮುಂದಕ್ಕೆ ಮಾಡೋದು. 2 3 4 5. ಇದು ಮೊದಲು. ನಂತರ ನಿಧಾನವಾಗಿ ನಮ್ಮ ಉಸಿರಾಟದ ಮೇಲೆ ಗಮನ ಇರಬೇಕು. ಒಂದು ಕೈ ನಮ್ಮ ಎದೆ ಮೇಲೆ ಇರಬೇಕು, ಇನ್ನೊಂದು ಕೈ ನಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ನಿಧಾನವಾಗಿ ಉಸಿರನ್ನ ತಗೋಬೇಕು. ಉಸಿರು ತಗೋಬೇಕಾದ್ರೆ 4 ತನಕ ಎಣಿಸೋದು. ಉಸಿರು ಹಿಡ್ಕೊಂಡಾಗ 2 ತನಕ ಎಣಿಸೋದು. ಉಸಿರು ಬಿಡಬೇಕಾದ್ರೆ 6 ತನಕ ಎಣಿಸ್ಬೇಕು. ನಿಧಾನವಾಗಿ ಉಸಿರು ಒಳಗಡೆ ತಗೊಂಡಾಗ ನಮ್ಮ ಹೊಟ್ಟೆ ಉಬ್ಬರ ಬರಬೇಕು, ಹೊಟ್ಟೆ ಮುಂದೆ ಬರಬೇಕು. ಆ ರೀತಿ ನಿಧಾನವಾಗಿ ಉಸಿರು ತಗೊಂಡಾಗ ಹೊಟ್ಟೆ ಮೇಲ್ ಬರ್ತಾ ಹೀಗೆ 1 2 3 4 ಹಂಗೆ ಹಿಡ್ಕೊಂಡು 2 ಸೆಕೆಂಡ್ ಇಟ್ಕೊಳ್ಳಿ. 1 2 ನಿಧಾನವಾಗಿ ಉಸಿರು ಬಿಡಬೇಕು. 6 ತನಕ ಎಣಿಸ್ಬೇಕು. 1 2 3 4 5 6. ಈ ತರ ಉಸಿರು ತಗೋಬೇಕಾದ್ರೆ ನಿಧಾನವಾಗಿ 4 ತನಕ ಎಣಿಸೋದು. ಉಸಿರು ಹಿಡ್ಕೊಂಡಾಗ 2 ತನಕ ಎಣಿಸೋದು. ನಿಧಾನವಾಗಿ ಬಿಡಬೇಕಾದ್ರೆ 6 ತನಕ ಎಣಿಸ್ಬೇಕು. ಈ ತರ 3 ಸಲ ರಿಪೀಟ್ ಮಾಡೋದು. ಇನ್ನೊಂದ್ಸಲ ಮಾಡೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. 1 2 3 4. ಉಸಿರು ಹಿಡ್ಕೊಳ್ಳಿ. 1 2. ಉಸಿರು ನಿಧಾನ ಬಿಡಿ, ಹೊಟ್ಟೆ ಒಳಗಡೆ ಹೋಗ್ಬೇಕು. 1 2 3 4 5 6. ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ನಮ್ಮ ಗಮನವನ್ನ ಉಸಿರಿನ ಕಡೆಗೆ ಹೋದಾಗ ನಮ್ಮ ಮಾನಸಿಕ ಒತ್ತಡ ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ಈ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಮೊದಲು ಭುಜವನ್ನ ಹಿಂದೆ ಮುಂದೆ ಮಾಡೋದು. ನಿಧಾನವಾಗಿ ಈ ತರ 3 ಸಲ ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಬಿಡುವಂಥದ್ದು. ಇದನ್ನು ಮಾಡೋದ್ರಿಂದ ನಮ್ಗೆ ಬಹಳ ಆರಾಮಾಗುತ್ತೆ. ನಂತರ ಒಂದು 5 ರಿಂದ 10 ಸೆಕೆಂಡ್ ತನಕ ನಾವು ನಿಧಾನವಾಗಿ ಕಣ್ಣು ಮುಚ್ಕೊಂಡು ನಿಧಾನವಾಗಿ ನಮ್ಮ ಮಾಂಸಖಂಡಗಳೆಲ್ಲ ಫ್ರೀ ಆಗೋ ರೀತಿಯಲ್ಲಿ ನಾವು ಭಾವನೆ ಮಾಡ್ಕೋಬೇಕು. ಅಂದ್ರೆ ನನ್ನ ದೇಹದಲ್ಲಿರುವಂತಹ ಎಲ್ಲಾ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗಿದೆ ಅಂತ ನಾನು ಆಟೋ ಸಜೆಷನ್, ನನಗೆ ನಾನು ಹೇಳ್ಕೊಳ್ಳುವಂಥದ್ದು. ರಿಲ್ಯಾಕ್ಸ್ ಆಗಿದೆ, ನನ್ನ ಮಾಂಸಖಂಡಗಳೆಲ್ಲ ಬಿಗಿತ ಎಲ್ಲ ಹೋಗ್ತಾ ಇದೆ ಅಂತ. ಈ ತರ ಮಾಡಿದಾಗ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ, ಆ ಬಿಗಿತ ಎಲ್ಲ ಆರಾಮಾಗುತ್ತೆ. ಎಲ್ಲಾ ಮಾಂಸಖಂಡಗಳಿಗೆ ಆಮ್ಲಜನಕ ಪೂರೈಕೆ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸಡನ್ ಆಗಿ ಒಂದು 2 ನಿಮಿಷದಲ್ಲಿ ನಮ್ಮ ಮಾಂಸಖಂಡಗಳು ಫ್ರೀ ಆಗುತ್ತೆ. ದಿನದಲ್ಲಿ ಒಂದು 2 ರಿಂದ 3 ಸಲ ಇದನ್ನ ರಿಪೀಟ್ ಮಾಡಬಹುದು. ಈ ತರ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಮ್ಗೆ ನಮ್ಮ ಒಂದು ವಾರದಲ್ಲೇ ನಮ್ಮ ದೇಹದಲ್ಲಿ ಆ ಬಿಗಿತ ಟೆನ್ಷನ್ ಎಲ್ಲ ಆರಾಮಾಗುವಂತದನ್ನ ನಾವು ಗಮನಿಸಬಹುದು. ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಜೊತೆಗೆ 5 ಸುಲಭವಾಗಿ ನಾವು ಏನೇನ್ ಮಾಡೋದ್ರಿಂದ, ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ, ಯಾವ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಒತ್ತಡವನ್ನ ಕಡಿಮೆ ಮಾಡಬಹುದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸುಲಭ, ಎಲ್ಲರೂ ಕೂಡ ಮಾಡ್ಬೋದು, ಆದ್ರೆ ಎಲ್ಲರೂ ಮಾಡ್ತಾ ಇರಲ್ಲ. ನೀವು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಮೊದಲನೇದು ಪ್ರತಿದಿನ ವಾಕಿಂಗ್ ಮಾಡುವಂಥದ್ದು. ಬೆಳಗಿನ ಹೊತ್ತು ಆರಾಮಾಗಿ ಒಂದು ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಇಡೀ ದೇಹದ ಎಲ್ಲಾ ಅಂಗಾಂಗಗಳಿಗೂ, ಮುಖ್ಯವಾಗಿ ನಮ್ಮ ಮೆದುಳಿಗೆ, ನಮ್ಮ ಮನಸ್ಸಿಗೆ ಒಳ್ಳೆ ರೀತಿಯಂತ ಶಾಂತಿ ಸಿಗುತ್ತೆ, ಒಳ್ಳೆಯ ಆಮ್ಲಜನಕ ಸಿಗುತ್ತೆ. ಆರಾಮಾಗಿ ನಮ್ಗೆ ಆ ರಿಲ್ಯಾಕ್ಸ್ ಆಗುವಂತಹ ಭಾವನೆ ವಾಕಿಂಗ್ ಹೋಗಿ ಬಂದ್ಮೇಲೆ ಸಿಗುತ್ತೆ. ಸೊ ಪ್ರತಿನಿತ್ಯ ವಾಕಿಂಗ್ ಮಾಡೋದು, ಮೂವ್ಮೆಂಟ್ ಮಾಡೋದು, ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಮೊದಲನೇದು ಬಹಳ ಮುಖ್ಯವಾದಂಥದ್ದು. ಎರಡನೇದು, ನಾವು ಪ್ರತಿದಿನ ನಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಒಂದು ಮೇಂಟೈನ್ ಮಾಡಬೇಕು. ಅಂದ್ರೆ ಒಂದು ಸಣ್ಣ ಪುಸ್ತಕದಲ್ಲಿ ಇಡೀ ದಿನದ ಇವತ್ತಿನ ದಿನದಲ್ಲಿ ಬಂದಿರುವಂತಹ ಹಲವಾರು ಏನೇನ್ ಚಾಲೆಂಜಸ್ ಬಂತೋ 3 ವಿಷಯಗಳಿಗೆ ಅಥವಾ 3 ವಸ್ತುಗಳಿಗೆ ಅಥವಾ 3 ವ್ಯಕ್ತಿಗಳಿಗೆ ನೀವು ಇವತ್ತು ಯಾರಿಗೆ ಕೃತಜ್ಞರಾಗಿದ್ದೀರಿ ಅನ್ನೋದನ್ನ ಬರಿಬೇಕು. ನನ್ಗೆ ಇವರು ಹೀಗೆ ಬಂದು ಸಹಾಯ ಮಾಡಿದ್ರು, ನನಗೆ ಇವತ್ತು ಈ ತರ ಅಲ್ಲಿಗೆ ಆ ಜಾಗಕ್ಕೆ ಹೋಗಿ ಬರಕಾಯ್ತು, ಅವಾಗ ನನಗೆ ಆರಾಮ ಅನಿಸ್ತು, ಇವತ್ತು ನಾನು ಅನ್ಕೊಂಡಿರುವಂತಹ ಕೆಲಸ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ನನಗೆ ನಾನು ಥ್ಯಾಂಕ್ಸ್ ಹೇಳ್ಕೋಬಹುದು. ಅಂದ್ರೆ ಈ ರೀತಿ ಥ್ಯಾಂಕ್ಸ್ ಹೇಳುವಂತಹ, ಕೃತಜ್ಞತೆ ಹೇಳುವಂತಹ ಭಾವನೆ ಬಂದಾಗ ನಮ್ಮ ಮನಸ್ಸಿಗೆ ಸಡನ್ ಆಗಿ ಪಾಸಿಟಿವಿಟಿ, ಸಕಾರಾತ್ಮಕತೆ ತುಂಬಿಡುತ್ತೆ. ಒಳಗಡೆ ಇರುವಂತಹ ನೆಗೆಟಿವಿಟಿ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಇದು ಬಹಳ ಮುಖ್ಯವಾದಂತಹ 2ನೇ ಸ್ಟೆಪ್. 3ನೇದು, ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಿದಾಗ ನಮ್ಮ ಇಡೀ ಮಾಂಸಖಂಡಗಳು, ಮೂಳೆ, ಇಡೀ ದೇಹ ತನ್ನಂತಾನು ಚೇತರಿಕೆ ಹೊಂದುತ್ತೆ. ಸರಿಯಾದ ಒಳ್ಳೆಯ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ನಾವು ಕಾಪಾಡ್ಕೋಬಹುದು. ದೇಹದಲ್ಲಿ ಒಂದು ರೀತಿ ಸಮತೋಲನ ಇರುತ್ತೆ, ಖುಷಿಯಿಂದ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮಲ್ಕೊಳ್ಳೋಕ್ಕಿಂತ 1 ತಾಸು ಮುಂಚೆ ಯಾವುದೇ ಸ್ಕ್ರೀನ್, ಟಿವಿ, ಮೊಬೈಲ್ ಅನ್ನ ನೋಡದೆ ದೂರ ಇರುವಂತದ್ದು, ಕರೆಕ್ಟ್ ಸಮಯಕ್ಕೆ ಮಲ್ಗುವಂತದ್ದು, ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬ್ರೀದಿಂಗ್ ಮಾಡ್ಕೊಂಡು ನಂತರ ಮಲ್ಕೊಳ್ಳುವಂಥದ್ದು, ಮನೆಯವ್ರ ಜೊತೆ ಸಮಯವನ್ನ ಕಳೆದು ಖುಷಿಯಿಂದ ನಗ್ನಗ್ತಾ ಒಂದು ಅರ್ಧ ಗಂಟೆ ಇದ್ದು ನಂತರ ಮಲ್ಕೊಳ್ಳುವಂಥದ್ದು. ಈ ರೀತಿ ಮಾಡೋದ್ರಿಂದ ಬಹಳ ಸುಲಭವಾಗಿ ನಮ್ಗೆ ಒಳ್ಳೆ ನಿದ್ದೆ, ಗಾಢ ನಿದ್ದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ನಿದ್ದೆ ಚೆನ್ನಾಗಿದ್ರೆ ನಮ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು.
4ನೇದು, ನಾವು ಈ ದಿನಚರಿಯಲ್ಲಿ ಕರೆಕ್ಟ್ ಆಗಿ ಒಳ್ಳೆಯ ಆಹಾರವನ್ನ ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನ ಪಾಲಿಸಬೇಕು. ನಮ್ಮ ಆಹಾರದಲ್ಲಿ ಕೆಲವೊಂದಿಷ್ಟು ಆಂಟಿ ಇನ್ಫ್ಲಮೇಟರಿ ಆಹಾರಗಳು ಅಂದ್ರೆ ಈ ಅರಿಶಿನ, ಶುಂಠಿ, ಅಗಸೆ ಬೀಜ, ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು, ಇದನ್ನೆಲ್ಲ ತಗೊಳ್ಳೋದ್ರಿಂದ ಒಳ್ಳೆಯ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ, ದೇಹದಲ್ಲಿ ಉರಿಯೂತ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿ ಇದ್ದಾಗ ನಮ್ಮ ದೇಹ ಬಹಳ ಚೆನ್ನಾಗಿ ಚೇತರಿಕೆ ಆಗುತ್ತೆ. ನಮ್ಮ ಮೆದುಳಿಗೆ ಒಳ್ಳೆಯ ಕೆಮಿಕಲ್ಸ್ಗಳು, ಖುಷಿಯಿಂದ ಇರ್ಲಿಕ್ಕೆ ಬೇಕಾಗುವಂತಹ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಯಾವಾಗ್ಲೂ ಮರಿಬಾರ್ದು. 5ನೇದು, ಧ್ಯಾನ ಮಾಡುವಂತದ್ದು, ಮೆಡಿಟೇಷನ್. ಪ್ರತಿದಿನ ಒಂದು 5 ನಿಮಿಷ ಆದ್ರೂ ಕುತ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಉಸಿರಾಟ ನೇರವಾಗಿ ಕುತ್ಕೊಂಡು ಉಸಿರಾಟದ ಮೇಲೆ ಗಮನ ಇಟ್ಟು ನಮ್ಮ ಮನಸ್ಸನ್ನ ಶಾಂತಗೊಳಿಸುವಂಥದ್ದು. ಮನಸ್ಸು ಒಂದು ರೀತಿ ಈ ಅಲೆ ಇರುವಂತಹ ಸಮುದ್ರ ತರ ಅಂತ, ನಿಧಾನವಾಗಿ ಅದನ್ನ ಶಾಂತಗೊಳಿಸುವಂತಹದ್ದು ಧ್ಯಾನ. ಆ ರೀತಿ ಮಾಡೋದ್ರಿಂದ ನಮ್ಮ ಇಡೀ ದೇಹದಲ್ಲಿ, ಇಡೀ ಜೀವನದಲ್ಲಿ ಸಕಾರಾತ್ಮಕತೆ, ಪಾಸಿಟಿವಿಟಿ ತುಂಬಲಿಕ್ಕೆ ಬಹಳ ಸುಲಭವಾಗಿ ಆಗುತ್ತೆ. ಸೊ ಇದು ಕೂಡ ಬಹಳ ಕಷ್ಟ ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ಹೇಗೆ ನಾವೊಂದು ಭಾಷೆಯನ್ನು ಕಲಿಬಹುದು, ಹೇಗೆ ಒಂದು ಆಟ ಆಡೋದನ್ನು ಕಲಿಬಹುದು, ಅದೇ ರೀತಿ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದನ್ನ ಕಲಿಬಹುದು. ಬೇರೆ ಬೇರೆ ರೀತಿಯಾದಂತಹ ಧ್ಯಾನ ಇರುತ್ತೆ. ಜ್ಯೋತಿಯನ್ನು ನೋಡ್ಕೊಂಡು ಧ್ಯಾನ ಮಾಡೋದು, ನಿಮ್ಗೆ ಮನಸ್ಸಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಧ್ಯಾನ ಮಾಡುವಂತಹದ್ದು, ಹಲವಾರು ರೀತಿಯಾದಂತಹ ಧ್ಯಾನ ಇರುತ್ತೆ. ಆದ್ರೆ ದಿನ ನಿಮಗೆ ಇಷ್ಟ ಆಗುವಂತಹ, ಸರಿ ಅನ್ಸುವಂತಹ, ಕರೆಕ್ಟ್ ಆಗಿ ಒಂದು ರೀತಿಯಾದಂತಹ ಧ್ಯಾನದ ಟೆಕ್ನಿಕ್ ಅನ್ನ ಇಟ್ಕೊಂಡು ಪ್ರತಿನಿತ್ಯ ಮಾಡೋದ್ರಿಂದ ಬಹಳ ಚೆನ್ನಾಗಿ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡಬಹುದು. ಸೊ ಸುಲಭವಾದ ಈ 5 ಸ್ಟೆಪ್ಸ್ ಗಳನ್ನ ಪ್ರತಿನಿತ್ಯ ವಾಕಿಂಗ್ ಮಾಡೋದು, ಸಂಜೆ ಹೊತ್ತು ಗ್ರಾಟಿಟ್ಯೂಡ್ ಜರ್ನಲ್, ಕೃತಜ್ಞತೆಯನ್ನ ತಿಳಿಸುವಂತಹದ್ದು, ಸರಿಯಾದ ರೀತಿಯಲ್ಲಿ ನಾವು ನಿದ್ದೆ ಮಾಡುವಂತಹದ್ದು, ಒಳ್ಳೆಯ ಆಂಟಿ ಇನ್ಫ್ಲಮೇಟರಿ ಆಹಾರ ತಗೊಳ್ಳುವಂತಹದ್ದು ಮತ್ತು ಧ್ಯಾನ ಮಾಡುವಂಥದ್ದು, ಇದನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್, ಈ ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಡಿಮೆ ಮಾಡಬಹುದು. ಕಾರ್ಟಿಸಾಲ್ ಕಡಿಮೆ ಆಗ್ಲಿಲ್ಲ, ಕಾರ್ಟಿಸಾಲ್ ಹೆಚ್ಚಿದೆ ಅಂತ ಇದ್ದಾಗ ನಮ್ಮ ದೇಹದಲ್ಲಿ ಈ ವಾಟರ್ ರಿಟೆನ್ಷನ್, ನೀರು ತುಂಬಾ ತುಂಬ್ಕೊಂಡ್ಬಿಡುತ್ತೆ. ನನ್ನ ಒತ್ತಡ ಹೆಚ್ಚಾಗ್ತಾ ಇದೆ ಅಂದ ತಕ್ಷಣ ಉರಿಯೂತ ದೇಹದಲ್ಲಿ ಹೆಚ್ಚಾಗುತ್ತೆ. ನಮ್ಮ ಬೆಲಿ ಫ್ಯಾಟ್, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದೆ ಅಂದ ತಕ್ಷಣ ಅಂದ್ರೆ ದೇಹ ಹೊಟ್ಟೆ ಬೊಜ್ಜನ್ನ ಸ್ಟೋರ್ ಮಾಡ್ಲಿಕ್ಕೆ ನೋಡ್ತಾ ಹೋಗ್ಬಿಡುತ್ತೆ. ಆರಾಮಾಗಿ ತೂಕ ಇಳಿಸಬೇಕು ಅಂತಿದ್ರು ಈ ಮಾನಸಿಕ ಒತ್ತಡ ಆಗೋದೇ ಇಲ್ಲ. ನಾನು ಎಷ್ಟು ಡಯಟ್ ಮಾಡಿ, ಎಷ್ಟು ವ್ಯಾಯಾಮ ಮಾಡಿದ್ರು ತೂಕ ಇಳಿಸಕ್ ಆಗ್ತಾ ಇಲ್ಲ ಅಂತ ಹಲವಾರು ಜನ ಬರ್ತಾ ಇರ್ತಾರೆ ಪ್ರತಿದಿನ. ಸೊ ಈ ತರದವ್ರಿಗೆಲ್ಲರಿಗೂ ಕರೆಕ್ಟ್ ಆಗಿ ಮಾನಸಿಕ ಒತ್ತಡ ಕಡಿಮೆ ಮಾಡುವಂತದ್ದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಖುಷಿಯಿಂದ ಜೀವನವನ್ನ ಒಳ್ಳೆಯ ಜೀವನ ಶೈಲಿಯಲ್ಲಿ ನಾವು ಸಾಗಿಸಬಹುದು. ಹೇಗೆ ಈ ತೂಕ ಇಳಿಸೋದು ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ಎಲ್ಲಾ ಆಯಾಮಗಳನ್ನ ಸೇರ್ಕೊಂಡು ಒಳ್ಳೆಯ ಜೀವನ ಶೈಲಿಯಲ್ಲಿ ಸುಲಭವಾಗಿ ಮನೆಯಲ್ಲೇ ಯಾವುದೇ ಜಿಮ್ ಇಲ್ಲದೆ ನಮ್ಮ ಮನೆ ಆಹಾರದಿಂದ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ಕೋರ್ಸ್ ಅನ್ನ ಮಾಡಿದ್ದೀನಿ. 21 ದಿನಗಳಲ್ಲಿ ಪ್ರತಿನಿತ್ಯ ಒಂದೊಂದು ವಿಡಿಯೋ ಸಿಗುತ್ತೆ. ಇದಕ್ಕೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಅಂದ್ರೆ ನೀವು ಒಂದ್ಸಲ ಅದನ್ನ ತಗೊಂಡ್ರೆ ಖಂಡಿತ ಅಂದ್ರೆ ಜೀವನ ಪರ್ಯಂತ ನೀವು ಯಾವಾಗ ಬೇಕೋ ಅವಾಗ ಅದನ್ನ ನೋಡ್ಕೊಂಡು ಮತ್ತೆ ಮಾಡ್ಬೋದು. ಅದರಲ್ಲಿ ನಾನು ಈ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡೋದು, ಮನಸ್ಸಿನ ಒತ್ತಡವನ್ನ ಹೇಗೆ ಕಡಿಮೆ ಮಾಡೋದು, ಗ್ರಾಟಿಟ್ಯೂಡ್ ಜರ್ನಲ್ ಅಂದ್ರೆ ಏನು, ಪ್ರತಿದಿನ ನಾವು ಈ ಕೃತಜ್ಞತೆಯನ್ನ ತಿಳಿಸೋದ್ರಿಂದ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ, ಪ್ರತಿದಿನ ನಾವು ಏನೇನ್ ಬರೀಬೇಕು, ಟ್ರ್ಯಾಕ್ ಮಾಡಬೇಕು, ನಮ್ಮನ್ನ ನಾವು ಹೇಗೆ ನೋಡ್ಕೋಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮ್ಗೆ ಆ ರೀತಿ ಜೀವನ ಶೈಲಿ ಅಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಅದನ್ನ ಮಾಡಬೇಕು, ನಿಮ್ಗೆ ಮೈಕೈ ನೋವು, ಸುಸ್ತು ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಆ ಲಿಂಕ್ ಅಲ್ಲಿ, ಅಂದ್ರೆ ನಾನು ಕೊಟ್ಟಿರುವಂತಹ ಈ ಪಿನ್ಡ್ ಕಾಮೆಂಟ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ನೋಡಬಹುದು. ನಾನು ಪ್ರತಿದಿನ ವಾಟ್ಸ್ಆಪ್ ಅಲ್ಲಿ ಒಂದೊಂದು ಹೆಲ್ತ್ ಟಿಪ್ ಅನ್ನ, ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ಲಿಂಕ್ ಅಲ್ಲಿ ಕೊಟ್ಟಿರುವಂತಹ, ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಸೇರ್ಕೊಳ್ಳಿ. ಉಚಿತವಾಗಿ ನಿಮ್ಗೆ ಒಂದೊಂದು ಹೊಸ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನಾನು ದಿನ ಕಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.